ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ದ.ರಾ ಬೇಂದ್ರೆ ಅವರು ಬರೆದಿರುವಂತಹ ಒಂದಷ್ಟು ವಿಶೇಷವಾದ ಸಾಲುಗಳು ಮತ್ತು ಅವುಗಳ ವಿವರಣೆ ವಿಶ್ಲೇಷಣೆಯನ್ನು ಕೊಡ್ತೀನಿ. ಹಾಗಾದರೆ ಬೇಂದ್ರೆ ಅವರು ಹೇಳಿರುವಂಥ ಸಾಲುಗಳು ಯಾವುವು, ಅದರ ಅರ್ಥ ಏನು ಅನ್ನೋದನ್ನು ಇಲ್ಲಿ ನೋಡೋಣ. ಇಲ್ಲಿ ಬೇಂದ್ರೆ ಅವರು ಒಂದು ಕಡೆ ಹೇಳ್ತಾರೆ, ನಮ್ಮ ಜೀವನದಲ್ಲಿ ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಅವರನ್ನೇನಾದರೂ ನೀವು ಮರ್ತೆ ಆದರೆ ನಿಮ್ಮ ಗೆಲುವಿಗೆ ಅರ್ಥ ಅನ್ನೋದೇ ಇರೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ, ನಾವು ಯಾರನ್ನ ಮರಿಬಾರ್ದು ಅನ್ನೋದನ್ನ ಇಲ್ಲಿ ನೋಡೋಣ. ಇಲ್ಲಿ ಹೇಳ್ತಾರೆ, ಗೆದ್ದಾಗ ಮರೆಯದಿರಿ ಬೆನ್ನು ತಟ್ಟಿದ ಕೈಯ, ಬಿದ್ದಾಗ ಸಂತೈಸಿ ಮದ್ದು ಹಚ್ಚಿದ ತಾಯ, ಖುದ್ದಾಗಿ ಯೋಚಿಸುತ್ತಾ ಮುಂದೆ ಸಾಗುತ್ತಲಿರಿ ಸದ್ದೇನು ಕೇಳಿಸದು ಅಂತೇಳಿ ಬೇಂದ್ರೆ ಅವರು ಹೇಳಿದ್ದಾರೆ. ಇಲ್ಲಿ ಏನು ಇವುಗಳ ಅರ್ಥ ಅಂತಂದರೆ, ನಾವು ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ಯಾರಾದರೂ ನಮ್ಮ ಸಹಕಾರಕ್ಕೆ ನಮ್ಮ ಬೆನ್ನೆಲುಬಾಗಿ ಇದ್ದೇ ಇರ್ತಾರೆ ಅಲ್ವಾ. ಈಗ ನಾವು ಏನೋ ಮೇಲೆ ಹತ್ತಬೇಕು ಅಂದರೆ ಏಣಿ ಮೂಲಕ ಹತ್ತಿರ್ತೀವಿ ಅಲ್ವಾ. ಏಣಿ ಮೂಲಕ ಹತ್ತಿರ್ತೀವಿ, ಹತ್ತ ಮೇಲೆ ಆ ಏಣಿಯನ್ನು ಹೊದಿಬಾರ್ದು. ಯಾಕಂದರೆ ನಾವು ಮೇಲೆ ಹತ್ತೋದಕ್ಕೆ ಸಹಾಯ ಮಾಡಿದ್ದು ಏಣಿ ಅಲ್ವಾ. ಅದಕ್ಕೆ ನಮಗೆ ಬೆನ್ನ ಎಲುಬು ಥರ ಅದು ಸಹಾಯವನ್ನು ಮಾಡಿರುತ್ತೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಆ ಏಣಿಯನ್ನು ಮರಿಬಾರ್ದು. ಅದೇ ಥರ ನಾವು ತುಂಬ ಕಷ್ಟದಲ್ಲಿದ್ದಾಗ ನಮ್ಮ ಬೆಳವಣಿಗೆಗೆ ಯಾರಾದರೂ ಸಹಾಯವನ್ನು ಮಾಡಿದರೆ, ಅವರು ಬೆನ್ನು ತಟ್ಟಿ ನಾನಿದ್ದೀನಿ, ನೀನು ಏನು ಮಾಡ್ತೀಯೋ ಮಾಡು, ನೀನು ಮಾಡೋ ಅಂಥ ಎಲ್ಲ ಒಳ್ಳೆ ಕೆಲಸಗಳಿಗೂ ನನ್ನ ಸಹಕಾರ, ನನ್ನ ಸಪೋರ್ಟು ಇದ್ದೇ ಇರುತ್ತೆ ಅಂತೇಳಿ ಬೆನ್ನು ತಟ್ಟಿ ನಿಮ್ಮ ಬೆಳವಣಿಗೆಗೆ, ನಿಮ್ಮ ಗೆಲುವಿಗೆ, ನಿಮ್ಮ ಸಾಧನೆಗೆ ಯಾರೆಲ್ಲ ಸಹಾಯವನ್ನು ಮಾಡಿರ್ತಾರ ಅವ್ರನ್ನ ನೀವು ಯಾವುದೇ ಕಾರಣಕ್ಕೂ ಮರಿಬಾರ್ದು ಅಲ್ವಾ. ನಾವು ಯಾವತ್ತೇ ಆಗಲಿ, ನಾವು ಇವತ್ತು ಏನಾದರೂ ಆಗಿರ್ಬೋದು, ನನ್ನ ಶ್ರೀಮಂತ ಆಗಿರ್ಬೋದು, ಬಡವ ಆಗಿರ್ಬೋದು, ನಾನು ಏನು ಬೇಕಾದ್ರೂ ಆಗಿರ್ಬೋದು, ಆದರೆ ಹಿಂದೆ ನಾನು ಏನಾಗಿದ್ದೆ, ನಾವು ಬೆಳೆದು ಬಂದ ದಾರಿಯನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಅಲ್ವಾ. ಕೆಲವೊಂದ್ಸಲ ನಾವು ನಡೆದು ಬಂದಿರೋ ದಾರಿನ ಮರ್ತು ಬಿಟ್ಟಿರ್ತೀವಿ ಅಲ್ವಾ. ನಾವು ನಿನ್ನೆ ಹೇಗಿದ್ವಿ, ಯಾವ ಪರಿಸ್ಥಿತಿಲಿದ್ವಿ, ಆ ಸಂದರ್ಭ ನಮಗೆ ಹೇಗೆಲ್ಲ ಕಾಡಿತ್ತೋ, ನೋವು ಕೊಟ್ಟಿತ್ತೋ, ಖುಷಿ ಕೊಟ್ಟಿತ್ತೋ, ಏನು ಕೊಟ್ಟಿತ್ತೋ ಅದೆಲ್ಲವನ್ನು ಮರೆತು ಬಿಟ್ಟಿರ್ತೀವಿ. ಇವತ್ತೇನಿದೆಯೋ ಆ ಕಾಲಕ್ಕೆ ತಕ್ಕನಾಗಿ ನಾವು ಬದುಕ್ತಾ ಇರ್ತೀವಿ. ಅದು ತಪ್ಪು ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. ಯಾವತ್ತು ನಾವು ಬೆಳೆದು ಬಂದ ದಾರಿಯನ್ನು ಮರಿಬಾರ್ದು. ಒಂದು ಪಕ್ಷ ನಾವು ಬೆಳೆದು ಬಂದ ದಾರಿನ ಮರೆತು ಹೋದ್ರೂ ಪರವಾಗಿಲ್ಲ, ಆದರೆ ನಮ್ಮ ಬೆಳವಣಿಗೆಗೆ, ನಮ್ಮ ಗೆಲುವಿಗೆ ಸಹಕಾರ ಮಾಡಿದವ್ರನ್ನ, ನಮ್ಮ ಬೆನ್ನು ತಟ್ಟಿರೋಂಥ ಕೈಗಳನ್ನು ಮರಿಬಾರ್ದು. ಮತ್ತು ನಾವು ಬಿದ್ದಾಗ ನಮ್ಮನ್ನು ಸಮಾಧಾನ ಮಾಡಿ ಸಂತೈಸಿ ನಮ್ಮ ಕಾಲಿಗೋ ಅಥವಾ ಕೈಗೋ ಆಗಿರೋಂಥ ಗಾಯಕ್ಕೆ ಔಷಧಿಯನ್ನು ಹಚ್ಚಿ ನಮ್ಮ ಜೊತೆಗೆ ಆಕೆನೂ ಕೂಡ ಕಣ್ಣೀರು ಹಾಕಿರ್ತಾಳೆ. ಆಕೆನೇ ಅಮ್ಮ. ಅಂಥ ಅಮ್ಮನ ಕೂಡ ನೀವು ಯಾವತ್ತೂ ಮರಿಬಾರ್ದು ಅಲ್ವಾ. ಬರೀ ನಿಮ್ಮ ಗೆಲುವಿಗೆ ಸಹಾಯ ಮಾಡಿದವ್ರನ್ನ ಮಾತ್ರ ಅಲ್ಲ, ನೀವು ಬಿದ್ದಾಗ ನಿಮಗೆ ಸಮಾಧಾನ ಮಾಡಿ ಆ ಗಾಯಕ್ಕೆ ಔಷಧಿಯನ್ನು ಹಚ್ಬಿಟ್ಟು ಜೊತೆಗೆ ಅವರು ಕೂಡ ಕಣ್ಣೀರು ಹಾಕ್ತಿರ್ತಾರೆ. ಓ, ನನ್ನ ಮಗುಗೆ ನೋವಾಯಿತು, ನನ್ನ ಮಗುಗೆ ಗಾಯ ಆಯ್ತಲ್ಲ ಅಂತೇಳಿ ಆಕೆನೂ ಕೂಡ ಮಗು ಜೊತೆಗೆ ಹತ್ತಿರ್ತಾಳೆ. ಅಂಥ ಸಂದರ್ಭಗಳನ್ನು ನಾವು ಎಷ್ಟೋ ಕಡೆ ನೋಡಿರ್ತೀವಿ. ನಾವು ಸಾಮಾನ್ಯ ತಾಯಂದ್ರಾಗಿ ನಮ್ಮ ಮಕ್ಕಳಿಗೆ ನೋವಾದಾಗ ಕೂಡ ಅವ್ರಿಗಿಂತ ಮೊದಲು ನಮ್ಮ ಕಣ್ಣಲ್ಲಿ ನೀರು ಬಂದಿರೋದನ್ನು ನಾವು ಕೂಡ ಎಷ್ಟೋ ಸಲ ಮಾಡಿರ್ತೀವಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಅಂಥ ತಾಯಿಯನ್ನು ನೀವು ಮರಿಬೇಡಿ. ಮತ್ತು ಪ್ರತಿಯೊಂದನ್ನು ಯೋಚನೆಯನ್ನು ಮಾಡಿ, ಸರಿ ಯಾವುದು, ತಪ್ಪು ಯಾವುದು, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅಂತ ಎಲ್ಲವನ್ನು ಯೋಚನೆಯನ್ನು ಮಾಡಿ ಸರಿಯಾದ ನಿರ್ಧಾರಗಳನ್ನು ತಗೊಂಡು ನಿಮ್ಮ ಜೀವನದಲ್ಲಿ ನೀವು ಸಾಕ್ತಾ ಇದ್ದರೆ ನೀವು ಮಾಡೋ ಅಂಥ ಸದ್ದು ಯಾರಿಗೂ ಕೇಳಿಸೋದಿಲ್ಲ. ಅಂದರೆ ಕೆಲವ್ರು ಮಾಡ್ತಾರೆ ನೋಡಿ, ಬೇಡದೇ ಇರೋ ಕೆಲಸಗಳನ್ನು ಮಾಡ್ತಾರೆ ಅಲ್ವಾ. ಯಾವುದು ಮಾಡಬಾರ್ದು ಅಂತ ಹೇಳ್ತಾರ ಅವ್ರು ಅದನ್ನೇ ಅತಿಯಾಗಿ ಮಾಡ್ತಾರೆ, ಪಾಪಗಳನ್ನು ಮಾಡ್ತಾರೆ, ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ, ಕೆಟ್ಟ ಕಾರ್ಯಗಳಿಗೆ ಕೈ ಹಾಕ್ತಾರೆ. ಅದು ಏನಾಗುತ್ತೆ, ಇಡೀ ಸಮಾಜಕ್ಕೆ ಗೊತ್ತಾಗುತ್ತೆ.
ಒಬ್ಬ ಮನುಷ್ಯ ತಪ್ಪು ಮಾಡಿದರೆ ಅದು ಬೇಗ ಹರಡುತ್ತೆ. ಅದೇ ಒಬ್ಬ ವ್ಯಕ್ತಿ ಒಳ್ಳೆಯದನ್ನು ಮಾಡಿದರೆ ಅದು 4 ಜನಕ್ಕೆ ತಲುಪೋದಕ್ಕೆ 4 ದಿನ ಬೇಕಾಗುತ್ತೆ. ಆದರೆ ಒಂದು ಕೆಟ್ಟ ಕೆಲಸ ಮಾಡಲಿ ಅದು 4 ನಿಮಿಷಕ್ಕೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ನೀವು ಒಳ್ಳೆಯವರಾಗಿರಿ, ಒಳ್ಳೆತನದಿಂದ ಸರಿಯಾಗಿ ಯೋಚನೆಯನ್ನು ಮಾಡಿ ನಿರ್ಧಾರಗಳನ್ನು ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ನೀವು ನಡೀರಿ. ಆಗ ನೀವು ಮಾಡುವಂಥ ಕೆಲಸ ಯಾರಿಗೂ ಗೊತ್ತಾಗೋದಿಲ್ಲ. ಅಲ್ಲಿ ಇದ್ರ ಅರ್ಥ ಇನ್ನೂ ಒಂದು ಏನಪ್ಪ ಅಂದರೆ, ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಅದಕ್ಕಿಂತ ಮುಂಚೆ ನಾವು ಒಂದಷ್ಟು ಕಾರ್ಯಗಳನ್ನು ಮಾಡ್ತಾ ಇರ್ತೀವಲ್ಲ, ಅದು ಯಾರಿಗೂ ಕೇಳಿಸ್ಬಾರ್ದು. ನೋಡೋರ ಕಣ್ಣಿಗೆ ನಾವು ಹುಚ್ಚನ್ ಥರ ಕಾಣಬೇಕು, ನೋಡೋರ ಕಣ್ಣಿಗೆ ನಾವು ಪೆದ್ದನ್ ಥರ ಕಾಣಬೇಕು. ಆದರೆ ನಮ್ಮೊಳಗೆ ನಮ್ಮ ಕೆಲಸ ಏನಿದೆಯೋ ಅದನ್ನು ಮಾಡ್ತಾ ಇರಬೇಕು. ನಾವು ಯಾರಿಗೂ ಪರಿಚಯನೇ ಇರೋದಿಲ್ಲ, ನಾವು ಯಾರಿಗೂ ಗೊತ್ತೇ ಇರೋದಿಲ್ಲ. ಅಂಥ ಟೈಮಲ್ಲಿ ನಾವು ಸಾಧನೆಯ ಶಿಖರದ ಜೊತೆಗೆ ಅವ್ರಿಗೆ ಪರಿಚಯ ಆಗಬೇಕು ಅಲ್ವಾ. ನಾವು ನಮ್ಮ ಕೆಲಸದ ಜೊತೆ ಅವ್ರಿಗೆ ಪರಿಚಯ ಆಗಬೇಕು. ನಾವೇನೋ ಒಂದು ಸಾಧನೆ ಮಾಡಿರ್ತೀವಲ್ಲ, ಆ ಸಾಧನೆಯನ್ನು ನೋಡಿ ಅವರು ನಮ್ಮನ್ನು ಗುರುತಿಸ್ಬೇಕು. ಆ ರೀತಿ ನೀವು ಬೆಳಿಬೇಕು. ನೀವು ಮುಂದೆ ಏನಾದರೂ ಆಗಿರ್ರಿ ಅಲ್ವಾ, ನೀವು ಒಟ್ಟಿನಲ್ಲಿ ಒಳ್ಳೆಯವರಾಗಿರ್ಬೇಕು. ಒಳ್ಳೆ ರೀತಿಲಿ ನೀವು ಗೆಲುವನ್ನು ಕಂಡಿರಬೇಕು. ನಿಮ್ಮ ಗೆಲುವಿಗೆ, ನಿಮ್ಮ ಸಾಧನೆಗೆ ಯಾರೆಲ್ಲ ಸಹಕಾರ ಮಾಡಿರ್ತಾರೋ, ನೀವು ಮೇಲೆ ಹತ್ತೋದಕ್ಕೆ ಏಣಿ ಹೇಗೆ ಸಹಾಯ ಮಾಡಿರುತ್ತೋ, ಆ ಏಣಿಯ ಜಾಗದಲ್ಲಿ ಯಾರ್ಯಾರು ಇರ್ತಾರೋ ಅವರನ್ನು ನೀವು ಯಾವತ್ತೂ ಯಾವುದೇ ಕಾರಣಕ್ಕೂ ಮರೀಬಾರ್ದು. ಒಂದು ವೇಳೆ ಮರೆತರೆ ನಿಮ್ಮ ಗೆಲುವಿಗೆ, ನಿಮ್ಮ ಸಾಧನೆಗೆ ಅರ್ಥ ಅನ್ನೋದು ಇರೋದಿಲ್ಲ ಅಲ್ವಾ. ಅದು ನಿಮ್ಮ ಗೆಲುವಾಗಿರೋದಿಲ್ಲ, ಅದು ಅವರೆಲ್ಲರೂ ನಿಮ್ಮಿಂದ ಏನು ಸಹಾಯ ಮಾಡಿರ್ತಾರೋ ಅವರೆಲ್ಲರೂ ಕೊಟ್ಟಿರೋಂಥ ಒಂದು ಭಿಕ್ಷೆ ಆಗಿರುತ್ತೆ. ನೀವು ನಿಮ್ಮ ಸಾಧನೆ, ನಿಮ್ಮ ಗೆಲುವಿನ ಜೊತೆಗೆ ಹಿಂದೆ ನಿಮ್ಮ ಸಹಾಯ ಮಾಡಿರೋಂಥವ್ರೆಲ್ಲರನ್ನು ಕೂಡ ಸ್ಮರಿಸ್ತಾ ಇರಬೇಕು. ಈ ಸಹಾಯ ಮಾಡಿದವ್ರ ಜೊತೆಗೆ ಪ್ರತಿ ಹಂತದಲ್ಲೂ ನಿಮಗೆ ಹೆಗಲಾಗಿ, ನಿಮ್ಮ ಕಷ್ಟದಲ್ಲಿ, ಸುಖದಲ್ಲಿ, ನೋವು, ನಲಿವಲ್ಲಿ ಎಲ್ಲದರಲ್ಲೂ ಜೊತೆಯಾಗಿ ನೀವು ಬಿದ್ದಾಗ ನಿಮ್ಮನ್ನು ಸಂತೈಸಿ ಆಗಿರೋಂಥ ಗಾಯಕ್ಕೆ ಔಷಧಿಯನ್ನು ಹಚ್ಚಿ ನಿಮ್ಮ ಜೊತೆಗೆ ಆಕೆನೂ ಕೂಡ ಕಣ್ಣೀರು ಹಾಕಿರ್ತಾಳೆ. ಅಂಥ ಅಮ್ಮನ, ಅಂಥ ತಾಯಿಯನ್ನು ನೀವು ಯಾವತ್ತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ಜೀವನದ ಎಲ್ಲ ನಿರ್ಧಾರಗಳನ್ನು ಸರಿಯಾದ ರೀತಿಯಲ್ಲಿ ತಗೊಳ್ಳೋದ್ರ ಮೂಲಕ ನೀವು ಸದ್ದು ಮಾಡಬೇಡಿ ಅಲ್ವಾ. ನೀವು ಮಾಡುವಂಥ ಕೆಲಸ ಸದ್ದು ಮಾಡಬಾರ್ದು. ಆದರೆ ಆ ಕೆಲಸದಿಂದ ಒಂದು ರಿಸಲ್ಟ್ ಅಂತ ಬರುತ್ತಲ್ಲ, ಆ ಕೆಲಸದಿಂದ ಒಂದು ಗೆಲುವು ಅನ್ನೋದು ಸಿಗುತ್ತಲ್ಲ, ಆ ಗೆಲುವು ಅನ್ನೋದು ಸದ್ದು ಮಾಡಬೇಕು. ಆಗ ಜನ ಎಲ್ಲರೂ ಗೆಲುವಿನ ಜೊತೆ ನಿಮ್ಮ ಸಾಧನೆಯೊಂದಿಗೆ ನಿಮ್ಮನ್ನು ಗುರುತಿಸ್ಬೇಕು ಅಂತೇಳಿ ಇಲ್ಲಿ ಬೇಂದ್ರೆ ಅವರು ಹೇಳಿದ್ದಾರೆ. ಇಷ್ಟು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.